ಹೇಗಿದೆ? ತುಂಬಾ ತುಂಬಾ ಚೆನ್ನಾಗಿದೆ. ಇದ್ರಲ್ಲಿ ಶುಂಠಿ ಹಾಕಿದೀರಾ? ಸೊಂಟ? ನೈ ನೈ ಶುಂಠಿಗೆ ಜಿಂಜರ್ ಜಿಂಜರ್ ಹಾಕಿದೀರಾ ಕೇಳಿದೆ. ओ अदरक, हाँ हाँ डाला हूँ ಕುಡಿಬೇಕಾದ್ರೆ ತುಂಬಾ ಖುಷಿ ಆಗುತ್ತೆ. जी। मैं आपसे कुछ बोलना चाहती हूँ। ಹಾ नानू आपको बोलना चाहती हूँ। ಹಾ ಬೋಲೋ ಬೋಲೋ. ಗೊತ್ತಡೆ, ನನಗೆ ನೀವು ತುಂಬಾ ಇಷ್ಟ ಆಗಿದ್ದೀರಾ ಚಂದ್ರನ ಅವರ. ನಮ್ಮ ಜೀವನದಲ್ಲಿ ನಮಗ್ ಬೇಕಾದವ್ರು ಸಿಗೋದು ನಮ್ಮ ಅದೃಷ್ಟ, ಬಯಸಿದ್ದೆ ಸಿಗೋದು ವರ. ನೀವು ನನ್ನ ಪಾಲ್ಗೆ ಆ ದೇವ್ರು ಕೊಟ್ಟ ವರ ರೀ. ನೀವ್ ಇಲ್ದಿರೋ ಜೀವನನ ನನ್ನಿಂದ ಊಹಿಸ್ಕೊಳಕ್ಕೂ ಸಾಧ್ಯ ಇಲ್ಲ. ತಾಳಿ, ಮದ್ವೆ ನಿಮ್ ದೃಷ್ಟಿಲಿ ಸುಳ್ಳಾಗಿರ್ಬೋದು, ಆದ್ರೆ ನನಗೆ ನಿಮ್ಮ ಮೇಲಿರೋ ಪ್ರೀತಿ ಸುಳ್ಳಲ್ಲ ರೀ. ನಿಮಗ್ ತಾಳಿ ಕಟ್ಟಿದ ಕ್ಷಣದಿಂದ ನಿಮ್ಮನ್ನ ನಾನು ಹೆಂಡತಿ ಅಂತಾನೆ ಅನ್ಕೊಂಡ್ಬಿಟ್ಟಿದ್ದೀನಿ. ಅದೆಷ್ಟೇ ಕಷ್ಟ, ನೋವು, ಅಡೆತಡೆ ಏನೇ ಬಂದ್ರು ನಿಮ್ನ ಜೋಪಾನವಾಗಿ ನೋಡ್ಕೋತೀನಿ. ನಿಮ್ ಜೀವನದ ಹಾದಿಲಿ ನಿಮ್ ಜೊತೆ ಹೆಜ್ಜೆ ಹಾಕೋದಿಕ್ಕೆ ನನಗೊಂದು ಅವಕಾಶ ಕೊಡಿ ಚಂದನ್ ಅವ್ರೆ. ಐ ಲವ್ ಯು. ಅಯ್ಯಯ್ಯೋ, ಕೈಯಲ್ಲಿ ಬೊಕ್ಕೆನೇ ಇಲ್ಲ. ಎಕ್ಸ್ಟ್ರಾ ಆರ್ಡಿನರಿ ಡ್ರೀಮ್ ಕಂಡ್ಬಿಟ್ಟ. ಇರ್ಲಿ, ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೋತೀನಿ. ದೊಡ್ಡ ವಿಜ್ಞಾನಿ ತರ ಏನೋ ಕ್ಯಾಲ್ಕುಲೇಷನ್ ಎಲ್ಲ ಮಾಡ್ತಿದ್ಯಾ? ಸುಮ್ನಿರಣ, ನಾನು ಹರಿಯಣ್ಣನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಅವನ ಬಗ್ಗೆ ಏನೋ ಥಿಂಕ್ ಮಾಡ್ತಿದ್ಯಾ? ಅದ್ಕೆ ಇವತ್ತು ಹರಿಯಣ್ಣನ ಹೊರಗಡೆ ಕರ್ಕೊಂಡು ಹೋಗಿದ್ದಾರೆ ಅಂದ್ರೆ ಹರಿಯಣ್ಣನ ಲವ್ಗೆ ಇವತ್ತು ಅದಕ್ಕೆ ಕಡೆಯಿಂದ ಗ್ರೀನ್ ಸಿಗ್ನಲ್ ಸಿಕ್ತು ಅಂತ ಅರ್ಥ. ಮತ್ತೆ ಅವನ ಲೈಫ್ ಹೇಗಿರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಿನ್ನ ಕ್ಯಾಲ್ಕುಲೇಷನ್ ಎಲ್ಲ ಮಣ್ಪಾಲಾಗೋದಿಕ್ಕೆ ಜಾಸ್ತಿ ಟೈಮ್ ಏನ್ ಬೇಕಾಗಿಲ್ಲ ಬಿಡು. ಏನಣ್ಣ ನೀನು ನೆಗೆಟಿವ್ ಆಗಿ ಮಾತಾಡ್ತೀಯಲ್ಲ? ಅದಕ್ಕೆ ಹರಿನ ಇಷ್ಟಪಡ್ಲಿ ಅಂತ ನನ್ಗೂ ಆಸೆ ಇದೆ ಮೈ. ಆದ್ರೆ ಹರಿ ಬಾಯಿ ಸುಮ್ನಿರಲ್ಲ ಅಂತ ನಿನಗೆ ಗೊತ್ತಿಲ್ವಾ? ಅಣ್ಣ, ಇವಾಗ ಹರಿಯಣ್ಣಗೆ ಅದಕ್ಕೆ ಜೊತೆ ಹೇಗ್ ಮಾತಾಡ್ಬೇಕು ಅಂತ ಎಲ್ಲ ಗೊತ್ತಾಗಿದೆ. ಅದೇ ಪ್ರಾಬ್ಲಮ್. ಅವ್ನ್ ಮಾತಾಡೋದಿಕ್ ಹೋಗಿ ಒಂದಕ್ಕೆ 10 ಸುಳ್ಳು ಸೇರಿಸಿ ಅದಕ್ಕೆ ಮುನ್ನ ಹಾಳು ಮಾಡ್ತಾನೆ. ಆಮೇಲೆ ಎಲ್ಲ ಎಡವಟ್ಟೆ ಆಗತ್ತೆ. ಹರಿಯಣ್ಣ ಅಷ್ಟು ದಡ್ಡ ಅಲ್ಲ ಅಣ್ಣ. ಇವತ್ತು ಅದಕ್ಕೆ ಅವನು ಹೇಗ್ ಪ್ರಪೋಸ್ ಮಾಡ್ಬೋದು ಅಂತ್ಯಾ? ರೆಡ್ ರೋಸ್ ಕೊಟ್ಟು ಕಣ್ಣಲ್ಲಿ ಕಣ್ಣಿಟ್ಟು ತನ್ನ ಪ್ರೀತಿನ ಹೇಳ್ಕೋಬಹುದು ಅಂತ್ಯಾ? ಅಷ್ಟೆಲ್ಲ ಕನ್ಸ್ ಕಾಣ್ಬೇಡ ಮೈ. ಅವನೇನಾದ್ರು ಬೇರೆ ತರ ವಿಚಿತ್ರವಾಗಿ ಮಾಡಿರ್ತಾನೆ. ಮಂಡಿ ಊರಿ ಅದಕ್ಕೆ ಕೈ ಹಿಡ್ಕೊಂಡು ಪ್ರಪೋಸ್ ಮಾಡ್ಬೋದಾ? ಹಾಗ್ ಮಾಡಿದ್ರೆ ಅದಕ್ಕೆ ಪಕ್ಕ ಒಪ್ಕೋತಾರೆ. ಮಂಡಿ ಊರದಿರ್ಲಿ, ಇವನ್ ಮಾಡೋ ಡ್ರಾಮಾ ನೋಡಿ ಅದಕ್ಕೆ ಇವನ್ನ ಓಡಿಸಿಲ್ಲ ಅಂದ್ರೆ ಅಷ್ಟೇ ಸಾಕು. ನೀನ್ ಸುಮ್ನೆ ಯಾವಾಗ್ಲೂ ನೆಗೆಟಿವ್ ಆಗಿ ಮಾತಾಡ್ತಿರ್ಬೇಡ. ಇವತ್ ನೋಡ್ಲಿಲ್ವಾ ನೀನು ಅದಕ್ಕೆಗೋಸ್ಕರ ಹಾರ್ಟ್ ಶೇಪ್ ಬಲೂನ್ ಎಲ್ಲ ತಂದು ಸೆಲೆಬ್ರೇಟ್ ಮಾಡಿ ಇದೆಲ್ಲ ನೀನ್ ನೋಡ್ಲಿಲ್ವಾ? ಹೌದಾ? ಬಲೂನ್ ಹೊಡೆದೋದಂಗೆ ಅವನ್ ಹಾರ್ಟ್ ಹೊಡೆದೋಗಿಲ್ಲ ಅಂದ್ರೆ ಅಷ್ಟೇ ಸಾಕು. ಚಾಲೆಂಜಾ? ಇವತ್ತು ಹರಿಯಣ್ಣ ಅದಕ್ಕೆ ಪ್ರಪೋಸ್ ಮಾಡೇ ಮಾಡ್ತಾನೆ, ಅದಕ್ಕೆ ಒಪ್ಕೋತಾರೆ. ನಾಳೆ ಈ ಮನೇಲಿ ಹರಿಯಣ್ಣ ಇನ್ನೊಂದ್ ಪಾರ್ಟಿನ ಏರ್ಪಟ್ ಮಾಡೇ ಮಾಡ್ತಾನೆ. ನೋಡ್ತಾ ಇರು. ಪಾರ್ಟಿ ಎಲ್ಲ ಆಮೇಲೆ, ಮೊದ್ಲು ಅವ್ನು ವಾಪಸ್ ಬರ್ತಾ ಯಾವ ಸ್ಥಿತಿ ಇರ್ತಾನೆ ಅನ್ನೋದನ್ನ ಫಸ್ಟ್ ನೋಡು. ಕಂತು ಅವ್ನು ಇನ್ನೂ ಸ್ವಲ್ಪ ದಿನ ಟೈಮ್ ತಗೊಂಡಿದ್ರೆ ಚೆನ್ನಾಗಿರ್ತಿತ್ತು ಅನ್ಸತ್ತೆ. ಇಲ್ಲಣ್ಣ, ನನಗೆ ಹರಿಯಣ್ಣ ಇವತ್ತೇ ಡಿಸೈಡ್ ಮಾಡಿದ್ದು ಒಳ್ಳೇದು ಅನ್ಸ್ತಿದೆ. ಮನ್ಸಲ್ಲಿರೋ ಪ್ರೀತಿನ ತುಂಬಾ ದಿನ ಬಚ್ಚಿಟ್ಕೋಬಾರ್ದು ಅಲ್ವಾ? ನೀನ್ ಹೇಳೋದು ಸರಿನೇ, ಆದ್ರೆ ನನಗೆ ಅವ್ನ್ ಪ್ರಪೋಸ್ ಮಾಡಿದ್ರೆ ಅದಕ್ಕೆ ಹೇಗ್ ರಿಯಾಕ್ಟ್ ಮಾಡ್ತಾರೆ ಅನ್ನೋ ಭಯ. ಹರಿಯಣ್ಣಂಗೆ ಇಲ್ದಿರೋದು ನಿನ್ಗೆ ಯಾಕೆ ಭಯ? ಅವನಿಗೆ ಭಯ ಇಲ್ಲ, ಆದ್ರೆ ಅವನ್ ಸುಳ್ಳಿಗೆ ನಾವು ಭಯ ಪಡ್ಬೇಕಲ್ಲ. ಅದೆಲ್ಲ ಏನು ಮ್ಯಾಟ್ರ್ ಆಗಲ್ಲ ಅಣ್ಣ. ಲವರ್ಸ್ ಅಂದ್ಮೇಲೆ ಚಿಕ್ಕ ಪುಟ್ಟ ಮನ್ಸ್ತಾಪ ಆಗಲ್ವಾ? ಇವಾಗ ನಿನ್ಗೂ ವೈಭವಿಗೂ ಆಗಾಗ ಜಗಳ ಆಗ್ತಾ ಇರುತ್ತಾನೆ. ನಂದು ವೈಭವಿದ್ ಬೇರೆ, ಇವಂದು ಬೇರೆ ಮೈ. ಅದಕ್ಕೆ ಸುಳ್ಳಂದ್ರೆ ಆಗಲ್ಲ. ಇವನ್ ಪ್ರೀತಿ ನಿಜನ ಆಗಿರ್ಬೋದು, ಆದ್ರೆ ಬಾಯ್ ಬಿಟ್ರೆ ಬರೀ ಸುಳ್ಳೇ ಅಲ್ಲ. ನೀನ್ ಏನೇನೋ ಯೋಚನೆ ಮಾಡ್ಬೇಡ ಅಣ್ಣ. ನನ್ ಪ್ರಕಾರ ಇಷ್ಟೊತ್ತಿಗೆ ಹರಿಯಣ್ಣ ಅದಕ್ಕೆ ಪಕ್ಕ ಪ್ರಪೋಸ್ ಮಾಡಿರ್ತಾನೆ. ಅದಕ್ಕೇನು ಅಕ್ಸೆಪ್ಟ್ ಮಾಡಿರ್ತಾರೆ. ಅವ್ನ್ ಏನೇ ಮಾಡ್ಲಿ, ಅದಕ್ಕೆ ಮನ್ಸಿಗೆ ನೋವು ಮಾಡಿಲ್ಲ ಅಂದ್ರೆ ಅಷ್ಟೇ ಸಾಕು. ಹಾಗೆಲ್ಲ ಮಾಡೋದಕ್ಕೆಲ್ಲ ಚಾನ್ಸ್ ಇಲ್ಲ ಅಣ್ಣ. ಬಂದ್ಮೇಲೆ ನೋಡೋಣ ಬಿಡ. ಅಣ್ಣ, ಮೊದ್ಲು ಈ ವಿಷಯನ ಮುತ್ತಣಂಗಿಲ್ಲಣ್ಣ. ಬಾ. ಮೈ ಈಗ್ಲೇ ಬೇಡ. ಅಯ್ಯೋ ನಡಿಯಣ್ಣ, ಏನಾಗಲ್ಲ. ನೀನ್ ನಡಿಯಣ್ಣ ಸುಮ್ನೆ. ಮಾತ್ರ ಒಂದ್ ವಿಷಯ ಹೇಳ್ಬೇಕಿತ್ತು. ನಾನು ಒಂದ್ ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು. ಓಹೋ, ಇವಳೇ ಫಸ್ಟ್ ಹೇಳ್ಬೇಕು ಅಂತಿದ್ದಾಳ? ಹಂಗಾದ್ರೆ ನನ್ಗೆ ಹೇಳಕ್ ಕೆಲ್ಸನೇ ಇಲ್ಲ. ಇಬ್ರು ಮನ್ಸಲ್ಲಿ ಇರೋದು ಒಂದೇ ಅಂದ್ಮೇಲೆ ಯಾರು ಫಸ್ಟ್ ಹೇಳಿದ್ರೇನೋ ಅವಳಿಗೆ ಚಾನ್ಸ್ ಕೊಡೋಣ. ನೀವೇನೋ ಹೇಳ್ಬೇಕು ಅಂದ್ರಲ್ಲ, ಹೇಳಿ. ಲೇಡೀಸ್ ಫಸ್ಟ್, ಮೊದ್ಲು ನೀವೇ ಹೇಳಿ. ನಾನೇ ನಿಮ್ಗೆ ಫಸ್ಟ್ ಚಾನ್ಸ್ ಕೊಡ್ತೀನಿ, ಹೇಳಿ. ನೋಡಿ ಆಮೇಲೆ ನಿಜವಾಗ್ಲೂ ಹೇಳ್ಬಿಡ್ತೀನಿ. ಹೇಳಿ ಅಂದೆ.
ಅದು ಅದೇನಂದ್ರೆ ಬೇಕು ಅಂತ ತಾನೇ ಬಂದಿದ್ಯಾ, ಬೇಗ ಹೇಳಿ ಸಾಯಿ. ಆ, ಅದು ನೀವು ನನಗೆ ತುಂಬಾ ಇಷ್ಟ ಆಗಿದ್ದೀರಾ ಚಂದನ ಅವರ. ರಿಯಾಕ್ಷನ್ ಇಲ್ಲ. ಹಾ, ಮುಂದೆ ಹೇಳಿ. ನಾನ್ ನಿಮ್ಮನ್ನ ಮೊದಲನೇ ಸಲ ನೋಡ್ತಿದ್ದಂಗೆ ಕಳ್ದೋಗ್ಬಿಟ್ಟಿರಿ. ಕಾರ್ ಆಕ್ಸಿಡೆಂಟು, ನೀವು ನನಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡಿದ್ದು ಅದೆಲ್ಲ ನಿಮಗೆ ನೆನಪಿದೆ ಅಲ್ವಾ? ಮತ್ತೆ ಲವ್ ಅಟ್ ಫಸ್ಟ್ ಸೈಟ್ ಆಗೋಯ್ತು. ಮತ್ತೆ ನಾನು ನಿಮ್ಮನ್ನ ನೋಡ್ತೀನಿ, ನೀವು ನನ್ನ ಜೀವನದಲ್ಲಿ ಬರ್ತೀರಾ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ವಿಧಿ ನೋಡಿ ನನ್ನನ್ನ ನಿಮ್ಮನೆಗೆ ಡ್ರೈವರ್ ಆಗಿ ಕಳಿಸ್ತು. ಅಲ್ಲಿ ನೀವು ನನ್ನ ಹತ್ರ ನಿಮ್ ಕಷ್ಟ ಹೇಳ್ಕೊಂಡ್ರಿ, ನಾನ್ ನಿಮಗ್ ಹೆಲ್ಪ್ ಮಾಡಿದೆ. ಅಲ್ಲಿಂದ ಬೆಂಗಳೂರಿಗೆ ಬಂದ್ವಿ. ಅನಿರೀಕ್ಷಿತವಾಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ನಮ್ಮಿಬ್ರು ಮದ್ವೆ ಆಯ್ತು. ಓ, ಮಹಾಲಕ್ಷ್ಮಿ ತರ ನಮ್ಮ ಮನೆಗೆ ಕಾಲಿಟ್ರಿ. ಅವತ್ತಿಂದ ನನ್ನ ಲೈಫೇ ಬದಲಾಗೋಯ್ತು. ಈಗ ಯಾಕಾದ್ರೂ ಬರ್ತೀನೋ ಅಂತ ಅನ್ಕೊಂಡಿದ್ದೋನು. ನೀವಲ್ಲಿಗೆ ಬಂದ ತಕ್ಷಣ ಮನೆ ಬಿಟ್ಟು ಹೋಗೋದಕ್ಕೆ ಮನ್ಸಾಗ್ತಿರ್ಲಿಲ್ಲ. ನೀವು ನಮ್ಮ ಮನೆನ ಇಷ್ಟಪಟ್ಟಿದ್ದು, ನಮ್ಮ ಮನೆಯವ್ರಿಗೆಲ್ಲ ಸಪೋರ್ಟ್ ಮಾಡಿದ್ದು, ಅದನ್ನೆಲ್ಲ ನೋಡಿದ್ಮೇಲೆ ಅವತ್ತೇ ಡಿಸೈಡ್ ಮಾಡಿದೆ ಯಾವುದೇ ಕಾರಣಕ್ಕೂ ನಿಮ್ನ ಕಳ್ಕೋಬಾರ್ದು ಅಂತ. ಮನೇಲಿ ಮಾತ್ರ ಅಲ್ಲ ರೀ, ನನ್ನ ಮನ್ಸಲ್ಲೂ ನಿಮ್ನ ಪರ್ಮನೆಂಟ್ ಆಗಿ ಉಳಿಸ್ಕೋಬೇಕು ಅಂತ ಅವತ್ತೇ ಡಿಸೈಡ್ ಮಾಡಿದೆ. ನೀವು ಡಿವೋರ್ಸ್ ಕೇಳಿದಾಗ ಮನ್ಸಿಗೆ ಏನೋ ಒಂಥರ ತುಂಬಾ ಕಷ್ಟ ಆಯ್ತು. ನಮ್ಮ ಮದ್ವೆ ಸುಳ್ಳು ಅಂತ ನೀವು ಹೇಳಿದ್ರಿ. ನಾವಿಬ್ರು ಬೇರೆ ಆದ್ರೆ ಸಂತೋಷವಾಗಿ ಇರ್ತೀನಿ ಅಂತ ಹೇಳಿದ್ರಿ. ಆದ್ರೆ ಅದ್ ಸುಳ್ಳು ರೀ. ನಾವಿಬ್ರು ಜೊತೆಲಿದ್ರೇನೆ ಸಂತೋಷವಾಗಿರಕ್ಕಾಗದು. ನನ್ನ ಹೆಂಡತಿ ಅಂತ ನಾನು ಫಿಕ್ಸ್ ಆಗಿದ್ದೀನಿ. ನಿಮ್ನ ದೂರ ಮಾಡ್ಕೊಂಡು ಬದುಕೋ ಶಕ್ತಿ ನನಗಿಲ್ಲ ರೀ. ಇವರೆಗೂ ನಿಮ್ ಜೊತೆ ಸೇರಿ ಬಾಳ್ಬೇಕು ಅಂತಾನೆ ಆಸೆ ಪಡ್ತಾ ಇದ್ದೀನಿ. ಸಲ ನನ್ನ ಮನ್ಸಲ್ಲಿ ಇರೋದ್ನೆಲ್ಲ ಹೇಳ್ಕೋಬೇಕು ಅಂತ ಅನ್ಸ್ತು. ಆದ್ರೆ ಹೇಳ್ಕೊಂಡ್ರೆ ನೀವೆಲ್ಲಿ ಬೈದ್ ಬಿಡ್ತೀರಾ ಅಂತ ಸುಮ್ನೆ ಅದೇ. ಹೇಳ್ಕೊಂಡಿಲ್ಲ ಅಂದ್ರೆ ನಿಮ್ನೆಲ್ಲಿ ಕಳ್ಕೊಂಡ್ಬಿಡ್ತೀನಿ ಅಂತ ಭಯ ಶುರು ಆಯ್ತು. ಅದಕ್ಕೆಲ್ಲ ಹೇಳ್ಬಿಟ್ಟೆ. ಬೋರ್ಸೆಲ್ಲ ಬೇಡ ರೀ ಪ್ಲೀಸ್. ಕಷ್ಟನೂ ಸುಖನೋ ಜೊತೆಲಿ ಹಂಚ್ಕೊಂಡು ಕೊನೆವರೆಗೂ ಹೀಗೆ ಇರೋಣ. ಓಕೆ ಅಲ್ವಾ? ನೀವೇನು ಮಾತಾಡ್ತಿಲ್ಲ? ನಿಮ್ ಮಾತ್ ಮುಗೀತಾ? ಹಾ, ಮುಗೀತು. ಹೌದು, ನಿಮಗ್ ನಾನಂದ್ರೆ ಅಷ್ಟೊಂದು ಇಷ್ಟನಾ? ಹೌದು ರೀ, ತುಂಬಾ ಅಂದ್ರೆ ತುಂಬಾ ಇಷ್ಟ. ಅದನ್ನ ಬಾಯಲ್ಲಿ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಸರಿ ಸರಿ, ನೀವು ನನಗೆ ಇಷ್ಟ ಆಗೋದಕ್ಕೆ ಒಂದು ಕಾರಣ ಹೇಳಿ. ಹೇಳಿ, ಯಾಕೆ ಇಷ್ಟಪಡ್ಬೇಕು? ಯಾಕೆ ಅಂತ ಕೇಳಿದ್ರೆ ನಾನು ಏನಂತ ಹೇಳಿ. ನೀವು ಬೆಂಗಳೂರು ಬರ್ಬೇಕು ಅಂತ ಆಸೆ ಪಟ್ರಿ, ನಾನ್ ಕರ್ಕೊಂಡ್ ಬಂದೆ. ಈಗ ನೀವ್ ಆಸೆ ಪಟ್ಟಂಗೆ ಒಳ್ಳೆ ಕೆಲ್ಸನೂ ಸಿಕ್ತು. ಇದಕ್ಕೆಲ್ಲ ನಾನು ನಿಮಗ್ ತುಂಬಾ ಹೆಲ್ಪ್ ಮಾಡಿದ್ದೀನಲ್ವಾ? ತುಂಬಾ ಹೆಲ್ಪ್ ಮಾಡಿದ್ದೀರಾ. ಅದನ್ನೆಲ್ಲ ನಾನು ಇಲ್ಲ ಅಂತ ಹೇಳೋದೇ ಇಲ್ಲ. ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳಿದ್ರೆ ಸಾಕಲ್ವಾ? ಮಾಡ್ಬೇಕು ಹೇಳಿ. ನಿಮ್ಮಂತ ಫ್ರಾಡ್ ನಾನು ಯಾಕೆ ಲವ್ ಮಾಡ್ಬೇಕು? ಇಲ್ಲ ರೀ, ನಾನು ನಿಮ್ಮನ್ನ ತುಂಬಾ ಸಿನ್ಸಿಯರ್ ಆಗಿ ಲವ್ ಮಾಡ್ತಾ ಇದ್ದೀನಿ. ಹಾಗಾದ್ರೆ ನನಗೇನು ಚೀಟ್ ಮಾಡೇ ಇಲ್ವಾ ನೀವು? ಇವತ್ ನಾನು ಎಲ್ಲಿಗೆ ಹೋಗಿ ಬಂದೆ ಅಂತ ಗೊತ್ತಾ? ಆಫೀಸ್ಗೆ ತಾನೆ? ಅಲ್ಲ, ನಮ್ಮ ಮದ್ವೆ ಆಯ್ತಲ್ಲ ಆ ಪೊಲೀಸ್ ಸ್ಟೇಷನ್ಗೆ. ಅಲ್ಲಿಗೆ ಯಾಕೆ ಹೋಗಿದ್ರಿ? ನಮ್ ಮದ್ವೆ ಮಾಡ್ಸಿದ್ರಲ್ಲ ಕಾನ್ಸ್ಟೇಬಲ್ ವೆಂಕಟಾಚಲ, ಅವ್ರನ್ನ ಮೀಟ್ ಮಾಡೋದಕ್ಕೆ. ಶಾಕ್ ಆಯ್ತಲ್ವಾ? ಆಗಿರುತ್ತೆ, ನನಗ್ ಗೊತ್ತು. ಯಾಕಂದ್ರೆ ನಿಮ್ ಬಂಡವಾಳ ಎಲ್ಲ ಹೊರಗ್ ಬಂತಲ್ಲ. ಡಿವೋರ್ಸ್ ಅಪ್ಲೈ ಮಾಡ್ದಾಗೆಲ್ಲ ವೆಂಕಟಾಚಲ್ ಸರ್ ಕಾಲ್ ಮಾಡಿ ನನಗೆ ಯಾಕೆ ಅಡ್ವೈಸ್ ಮಾಡ್ತಾರೆ ಅಂತ ನನಗೆ ಯಾವಾಗ್ಲೂ ಅನುಮಾನ ಬರ್ತಾನೆ ಇತ್ತು. ಅದಕ್ಕೆ ಅವ್ರನ್ನೇ ನೇರವಾಗಿ ನೋಡೋದಕ್ ಹೋಗಿದ್ದೆ. ನಿಮ್ ಬಂಡವಾಳ ಎಲ್ಲ ಹೊರಗ್ ಬಂತು. ಏನ್ ಹೇಳಿದ್ರಿ ನೀವು? ನಮ್ ಡಿವೋರ್ಸ್ ವಿಷಯನ ಯಾರು ಹೇಳಿದ್ರು ಅಂತ ಕೇಳೋದಕ್ಕೆ ಕೋರ್ಟಲ್ಲಿ ಹೇಳಿರ್ಬೋದು, ಲಾಯರ್ ಹೇಳಿರ್ಬೋದು, ರೂಲ್ಸ್ ಇರುತ್ತೆ ಅಂತ ಹೇಳಿದ್ರಿ ಅಲ್ವಾ? ಅದ್ ಹಾಗಲ್ಲ. ನಾಚಿಕೆ ಆಗಲ್ವಾ? ಓ, ಅದೆಲ್ಲ ನೀವು ಬಿಟ್ಬಿಟ್ಟಿದ್ದೀರಾ ಅಲ್ವಾ? ಇನ್ನೇನ್ ನಾಚಿಕೆ ಆಗ್ಬೇಕು ನಿಮ್ಗೆ? ನೀವು ನನಗ್ ಸುಳ್ಳು ಹೇಳಿ ನನ್ ಲೈಫ್ ನ ಹಾಳು ಮಾಡಕ್ ನೋಡಿದ್ದು ಇದೇನ್ ಫಸ್ಟ್ ಅಲ್ಲ ಅಲ್ವಾ? ಕೆಲ್ಸದ ವಿಷಯದಲ್ಲೂ ಹೀಗೆ ಮಾಡಿದ್ರಿ. ನನ್ ಲೈಫ್ ಹಾಳಾದ್ರೆ ನಿಮ್ಗೆ ಹಾಲ್ ಕುಡ್ದ ಸಂತೋಷ ಆಗುತ್ತಲ್ವಾ? ಅಯ್ಯೋ ಇಲ್ಲ ರೀ, ಅದ್ ಏನಾಯ್ತಂತಂದ್ರೆ. ಹೇಳಿ ಹೇಳಿ. ಸಂಭಾಳ್ಸೋಕೆ ಅಂತ ನಿಮ್ಮ ಹತ್ರ ಸುಳ್ಳಿನ ಕಂತೆನೆ ಇರುತ್ತಲ್ಲ. ನಿಮ್ ಸುಳ್ಳನ್ನೆಲ್ಲ ನಮ್ದೆ ನೋಡಿ ನನಗ್ ಬುದ್ಧಿ ಇಲ್ಲ. ನಿಮ್ಮನ್ನ ನಂಬಿ ನಾನ್ ಬೆಂಗಳೂರಿಗೆ ಹೇಗ್ ಬಂದೆ ಅಂತ ನನಗೀಗ್ಲೂ
ಹಂಗಲ್ಲ ರೀ, ನಿಮ್ನ ಕಳ್ಕೊಳಕ್ ನನಗೆ ಇಷ್ಟ ಇರ್ಲಿಲ್ಲ. ಅದಕ್ಕೆ ಪೊಲೀಸ್ ಸ್ಟೇಷನ್ ಇಂದ ಕಾಲ್ ಮಾಡಿಸಿದ್ರೆ ನೀವು ಡಿವೋರ್ಸ್ ಬೇಡ ಅಂತೀರಾ ಅಂತ ಅವ್ರ ಹತ್ರ ಕಾಲ್ ಮಾಡಿಸಿದ್ದೆ. ಮಾತಾಡ್ಬೇಡಿ. ನಿಮ್ ಮುಖ ನೋಡೋದಕ್ಕೂ ನನಗೆ ಅಸಹ್ಯ ಆಗ್ತಿದೆ. ಹೌದು, ಆಧಾರ್ ಕಾರ್ಡ್ ಇಲ್ದೇನೆ ಪೊಲೀಸ್ ಸ್ಟೇಷನ್ ಅಲ್ಲಿ ನಮ್ಮ ಮದ್ವೆ ಹೇಗಾಯ್ತು? ಬೇರೆ ಯಾರೋ ಮನಸ್ಸಾಕ್ಷಿಯಾಗಿ ಹೇಳಿ, ಬೇರೆ ಯಾರಾದ್ರೂ ಕೊಟ್ರಾ? ಇಷ್ಟು ಸುಳ್ಳು ಹೇಳ್ತೀರಾ ಅಲ್ಲ, ಬಾಯಿ ತೆಗೆದ್ರೆ ಒಂದು ಸತ್ಯನೂ ಬರಲ್ಲ. ನನ್ನ ಆಧಾರ್ ಕಾರ್ಡು ನಿಮ್ ಹತ್ರನೇ ಇತ್ತು, ಆದ್ರೂ ನನ್ನ ಯಾಮಾರ್ಸಿದ್ರಿ. ಇವಾಗ ನನಗೆ ಗೊತ್ತಾಗ್ತಿದೆ, ನನ್ನ ಮದ್ವೆ ಆಗ್ಬೇಕು ಅಂತಾನೆ ಯಾಮಾರ್ಸಿದ್ರಿ. ಯಾಮಾರ್ಸಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದು ನೀವು. ಎಲ್ಲಾನು ನೀವೇ ಪ್ಲಾನ್ ಮಾಡಿದ್ರಿ. ನಿಮ್ಮ ಸ್ವಾರ್ಥಕ್ಕೆ ನನ್ನ ಜೀವನನ ಯಾಕೆ ಹಾಳು ಮಾಡಿದ್ರಿ? ಅಯ್ಯೋ ರೀ, ಪ್ಲೀಸ್ ಆಗಲ್ಲ ಹೇಳ್ಬಿಡಿ. ದೇವರಾಣೆಗೂ ನಾನು ಪ್ಲಾನ್ ಮಾಡಿಲ್ಲ, ಕರ್ಕೊಂಡು ಹೋಗಿದ್ದಿಲ್ಲ. ಛೀ, ಆಣೆ ಬೇರೆ ಕೇಳ್ ನಿಮ್ಗೆ. ಅಲ್ಲ ರೀ, ಅವತ್ತು ಏನಾಯ್ತು ಅಂತ ನಿಮ್ಗೆ ಗೊತ್ತಲ್ವಾ? ಮನೆ ಬಿಟ್ಟು ಬರುವಾಗ ಆರ್ಯನ್ ಕಾಲ್ ರಿಸೀವ್ ಮಾಡಿ ಅವನಿಗೆ ಬೈದಿದ್ದು ನೀವೇ. ಅವನು ಹೋಗಿ ನಿಮ್ಮನೆಯವ್ರಿಗೆ ಹೇಳ್ದ, ನಿಮ್ಮನೆಯವರು ನಮ್ಮನ್ನು ಫಾಲೋ ಮಾಡ್ಕೊಂಡು ಬಂದ್ರು. ವಿಧಿ ಇಲ್ದೆ ಪೊಲೀಸ್ ಸ್ಟೇಷನ್ ಹೋದ್ವಿ. ಅದನ್ನೆಲ್ಲ ನಾನು ಹೇಗೆ ಪ್ಲಾನ್ ಮಾಡೋಕ್ಕಾಗತ್ತೆ ಹೇಳಿ? ಯಪ್ಪ, ಈಗ ಎಷ್ಟು ಒಳ್ಳೆಯವ್ರ ತರ ಆಕ್ಟ್ ಮಾಡ್ತೀರಾ. ನೀವು ಪ್ಲಾನ್ ಮಾಡಿಲ್ಲ ಬಿಡಿ. ಹಾಗಾದ್ರೆ ಆಧಾರ್ ಕಾರ್ಡ್ ಇಲ್ದೇನೆ ಹೇಗ್ ನಮ್ಮಿಬ್ರು ಮದ್ವೆ ಆಯ್ತು? ಉತ್ತರ ಇಲ್ಲ ಅಲ್ವಾ? ಒಂದ್ ಹುಡುಗಿ ಜೀವನದ ಪ್ರಶ್ನೆ ನಾನ್ ಮಾಡ್ತಿರೋದೆಲ್ಲ ತಪ್ಪು ಅಂತ ಒಂದು ಸಲನೂ ಅನಿಸ್ಲಿಲ್ವಾ ನಿಮ್ಗೆ? ಇಲ್ಲಿವರೆಗೂ ನೀವು ಮಾಡಿರೋ ತಪ್ಪನ್ನೆಲ್ಲ ಕ್ಷಮಿಸ್ದೆ. ಯಾಕೆ ಹೇಳಿ? ನನ್ ಜೀವನಕ್ಕೆ ನಿಮ್ಮಿಂದ ಏನು ತೊಂದರೆ ಆಗಿಲ್ಲ ಅಂತ. ನೀವು ನನ್ನ ಆಧಾರ್ ಕಾರ್ಡ್ ಇಟ್ಕೊಂಡು ನನ್ನ ಪಿಜಿಗೆ ಹಾಸ್ಟೆಲ್ಗೆ ಅಂತ ಅಲಿಯೋ ತರ ಮಾಡಿದ್ರಿ ನೋಡಿ. ಮನುಷ್ಯ ಅನ್ನೋದೇ ಇಲ್ವಾ ನಿಮ್ಗೆ? ಆ ಟೈಮಲ್ಲಿ ನನಗೆ ನೆನಪಿಗೆ ಬಂದಿಲ್ಲ ರೀ. ಬಂದಿದ್ರೆ ನಿಮ್ಗೆ ಆಧಾರ್ ಕಾರ್ಡ್ ಕೊಡ್ತಾ ಇರ್ಲಿಲ್ವಾ? ಅದೇ ಪೊಲೀಸ್ ಸ್ಟೇಷನ್ ನಲ್ಲಿ ಮಾತ್ರ ಸಡನ್ ಆಗಿ ತೆಗೆದುಕೊಟ್ರಿ. ಯಾಕೆ ಅಂದ್ರೆ ಆಗ ನೀವು ನನ್ನ ಮದ್ವೆ ಆಗ್ಬೇಕಿತ್ತು ಅಲ್ವಾ? ವೈಫು ಅಂತ ಇಡೀ ಊರಿಗೆ ಗೊತ್ತಾಗ್ಲಿ ಅಂತ ರಿಸೆಪ್ಷನ್ ಮಾಡಿಸಿದ್ರಿ. ನಾನ್ ಮನೆ ಬಿಟ್ಟು ಹೋಗ್ಬಾರ್ದು ಅಂತ ಇದನ್ನ ನನ್ ಕುತ್ತಿಗೆ ಕಟ್ಟಿದ್ರಿ. ಗುಲಾಮ್ ಆಗಿರ್ಬೇಕು ಅಂತ ತಾನೇ ನೀವು ಇಷ್ಟೆಲ್ಲ ಮಾಡಿದ್ದು. ಹೀಗೆಲ್ಲ ಮಾತಾಡ್ತಿದ್ದೀರಾ? ನಮ್ಮ ಮನೇಲಿ ನಿಮ್ನ ಆ ಥರ ಯಾರು ನೋಡಿದಾರೆ? ನೀವು ನೋಡಿದ್ದೀರಾ? ದೇಶ ನನ್ನ ಉದ್ಧಾರ ಮಾಡೋದಲ್ಲ, ನನ್ನ ಜೀವನ ಸರ್ವನಾಶ ಮಾಡೋದು. ಹೇಗೆ ಮಾತಾಡ್ತಿದ್ದೀರಾ ನೋಡಿ. ನಮ್ಮ ಮನೇಲಿ ನೀವು ಸಂತೋಷವಾಗಿರ್ಬೇಕು ಅಂತ ಆಸೆ ಪಟ್ಟಿದ್ದು ನಾನು. ಆದ್ರೆ ನಿಮ್ಮ ಬಾಯಿಂದ ಈ ರೀತಿ ಮಾತು ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇಷ್ಟಕ್ಕೂ ನಾನ್ ಯಾಕ್ರಿ ನಿಮ್ ಮನೇಲಿ ಇರ್ಬೇಕು? ನಿಮ್ ಮನೇಲಿ ಇರೋದಕ್ಕ ನಾನ್ ಬೆಂಗಳೂರಿಗೆ ಬಂದಿದ್ದು. ಕನ್ಸನ್ನ ನನ್ಸ್ ಮಾಡ್ಕೊಳ್ಳೋದಕ್ಕೆ ಅಂತ ಬಂದಿದ್ದು. ನೀವು ಎಲ್ಲದಕ್ಕೂ ಕಳ್ಳ ಹಾಕ್ಬಿಟ್ರಿ. ಚಲು ಪಿಜಿ ಅಂತ ಅಲಿಬೇಕಾದ್ರೆ ಎಷ್ಟು ಸಲ ಕೇಳ್ದೆ, ಆಧಾರ್ ಕಾರ್ಡ್ ಇಲ್ದೇನೆ ನಮ್ಮ ಮದ್ವೆ ಹೇಗಾಯ್ತು ಅಂತ. ಸತ್ಯ ಹೇಳಿದ್ರ ನೀವು? ಸುಳ್ಳೆಲ್ಲ ಮತ್ತೆ ಮತ್ತೆ ನಮ್ದೆ ನೋಡಿ ನನ್ ಬುದ್ಧಿಗಿಷ್ಟು ಹೊಡ್ಕೋಬೇಕು. ಕಣ್ ಮುಂದೆನೆ ಎಷ್ಟೆಲ್ಲ ಅವಮಾನ ಅನ್ಭವಿಸ್ದೆ. ನನ್ ಪಕ್ಕದಲ್ಲೇ ನಿಂತ್ಕೊಂಡು ನೋಡ್ತಿದ್ರಲ್ಲ, ಹೆಣ್ಣನ್ನ ಯಾಮಾರಿಸ್ತಿದೀನಿ, ಅವಳು ಕಣ್ಣೀರ್ ಹಾಕ್ತಿದ್ದಾಳೆ. ಸತ್ಯ ಹೇಳ್ಬೇಕು ಅಂತ ಒಂದ್ಸಲ ಅನಿಸ್ಲಿಲ್ವಾ ನಿಮ್ಗೆ?